ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ಗಾಗಿ ವೆಯ್ಟ್ ಮಾಡ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, KPCL ರೀ ಎಕ್ಸಾಮ್ ಬಗ್ಗೆ ಸುಪ್ರೀಂ ಕೋರ್ಟಲ್ಲೂ ಡಿಸಿಷನ್ ಕೊಟ್ಟಿದ್ದರು, ರೀ ಎಕ್ಸಾಮ್ ಮಾಡಿ ಅಂತೇಳಿ. ಮತ್ತೆ ಈಗ ನಮ್ಮ ಆಸ್ಪಿರೆಂಟ್ಸು ಅಂದರೆ ಸೆಲೆಕ್ಟೆಡ್ ಆಸ್ಪಿರೆಂಟ್ಸ್ ಏನು ಮಾಡಿದ್ದಾರೆ, ಪಾಸಿಟಿವ್ ಲಿಸ್ಟು ಮತ್ತು ನೆಗೆಟಿವ್ ಲಿಸ್ಟ್ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೊರೆ ಹೋಗಿದ್ದಾರೆ. ಅಂದರೆ ರಿವ್ಯೂ ಪಿಟಿಷನ್ ಅಂತ ಹೋಗಿದ್ದಾರೆ. ಸೊ ಕೆಲವರು ಸ್ಪೆಷಲ್ ರಿವ್ಯೂ ಪಿಟಿಷನ್ ಅದು ಇದಂತೆಲ್ಲ ಆಗ್ತದೆ, ಅವ್ರವ್ರ ಪ್ರಯತ್ನ ಅವ್ರವ್ರು ಮಾಡಲಿ, ತೊಂದರೆ ಇಲ್ಲ. ಬಟ್ ಈಗ ನಾನು ಈ ವಿಡಿಯೋ ಮಾಡ್ತಿರೋದೇನೆಂದರೆ KPCL ಸಂಬಂಧಪಟ್ಟಂಥ ಒಂದಿಷ್ಟು ಅಪ್ಡೇಟ್ ಇದೆ, ಆ ಅಪ್ಡೇಟ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಅಪ್ಡೇಟ್ ಏನಿದೆಯಲ್ಲ ನಮಗೆ ಬೆಳಗ್ಗೆನೇ ಸಿಕ್ಕಿತ್ತು. ಆದರೆ ಇದನ್ನು ಸಾಕಷ್ಟು ಜನಗಳ ಕಡೆಯಿಂದ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಇಂಟರ್ನಲ್ ಇನ್ಫಾರ್ಮೇಷನ್ ಕೂಡ ಕೆಲವೊಂದನ್ನು ನನಗೆ ಸಿಕ್ಕಿದೆ. ಆ ಒಂದು ಇನ್ಫಾರ್ಮೇಷನ್ ಪ್ರಕಾರ ಈ ಒಂದು ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ಯಾರಿಗಾಗಲಿ ಒಬ್ಬರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಎಲ್ಲರಿಗೂ ಅಂದರೆ ಸೆಲೆಕ್ಟೆಡ್ ಆಗದೇ ಇರೋರು ಹಾಗೂ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥವ್ರು ಇವರೆಲ್ಲರಿಗೂ ಅನುಕೂಲ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಬ್ಬರ ಕಡೆಗೆ ಬಯಾಸ್ ಮಾಡ್ತಾ ಇಲ್ಲ, ಸೆಲೆಕ್ಟ್ ಆಗಿರೋರು ಆಗಬಾರ್ದು ಅಂತ ಹೇಳ್ತಾ ಇಲ್ಲ, ಸೆಲೆಕ್ಟ್ ಆಗದೇ ಇರೋರು ಎಕ್ಸಾಮ್ ಬರಿಬಾರ್ದು ಅಂತಲೂ ಹೇಳ್ತಾ ಇಲ್ಲ. ಏನು ಮಾಹಿತಿ ಬರ್ತಾಯಿದೆ ಆ ಒಂದು ಮಾಹಿತಿನ ನಾನು ಈ ವಿಡಿಯೋ ಮುಖಾಂತರ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಭಾಳಷ್ಟು ಆಸ್ಪಿರೆಂಟ್ಸು ಸಾರ್ ಏನಕ್ಕೆ ಮಾಡ್ತಾಯಿದ್ದೀರಾ, ನಿಮಗೆ ಬೇರೆ ಕೆಲಸ ಇಲ್ವಾ, ಅಥವಾ ಈ ಎಕ್ಸಾಮೇ ಆಗಲ್ಲ, ಅದು ಇದು ಅಂತ ಸಾಕಷ್ಟು ಕೊಡ್ತಾಯಿದ್ದಾರೆ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಾಯಿದ್ದಾರೆ, ಹಾಗೂ ವಾಟ್ಸಪ್ಪಲ್ಲಿ ಕೂಡ ಮೆಸೇಜಸ್ ಮಾಡ್ತಾಯಿದ್ದಾರೆ. ಸೊ ನೋಡಿ, ಇದು ನೀವು ಏನಾದರೂ ಮಾಡಿ, ಬಟ್ ನನಗೇನಂದರೆ ನಿಮಗೆ ಇನ್ಫಾರ್ಮೇಷನ್ ತಲುಪಿಸೋದು ನನ್ನ ಡ್ಯೂಟಿ ಆಗಿದೆ. ಹಾಗಾಗಿ ಆ ಒಂದು ಕೆಲಸ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ಈ ಒಂದು ಇನ್ಫಾರ್ಮೇಷನ್ ನೀವು ಪಾಸಿಟಿವ್ ಆಗಿ ತೊಗೊಳ್ಳಿ ಅಥವಾ ನೆಗೆಟಿವ್ ಅಂತ ಆದರೂ ತೊಗೊಳ್ಳಿ, ನಿಮಗೆ ಬಿಟ್ಟಿದ್ದು. ನನ್ನ ಕೆಲಸ ಏನಂದರೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದು. ಈ ಇನ್ಫಾರ್ಮೇಷನು ಸುಳ್ಳು ಆಗ್ಬೋದು, ಸಹಿನೂ ಆಗ್ಬೋದು, ಬಟ್ ಆದಷ್ಟು ನಾನು ಕರೆಕ್ಟಾಗಿ ತೊಗೊಂಡ್ಬಿಟ್ಟೆ ನಿಮಗೆ ಮಾಹಿತಿನ ಕೊಡ್ತಾಯಿದ್ದೀನಿ. ಸೊ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ಪ್ರೀವಿಯಸ್ ಆಗಿ ನಾನು ಕೊಟ್ಟಿರುವಂಥ ಮಾಹಿತಿ ಪ್ರಕಾರನೂ ಇಲ್ಲಿವರೆಗೂ ನಡೀತಾ ಬಂದಿದೆ, ಮುಂದೆನೂ ನಡೆಯುತ್ತೋ ಅನ್ನೋ ಒಂದು ನಂಬಿಕೆ ಮೇಲಿಂದ. ಯಾಕಂದರೆ ಬೇರೆ ಕಡೆಯಿಂದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕೊಟ್ಟಿರ್ತೀನಲ್ವ, ಹಾಗಾಗಿ ಆ ಒಂದು ಇನ್ಫಾರ್ಮೇಷನ್ ಸಹಿ ಆಗಿರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇರ್ತೀನಿ. ಸೊ ನೋಡಿ, ನೀವು ಕಮೆಂಟ್ ಏನಾದರೂ ಮಾಡಿ, ಆ ಕಮೆಂಟ್ ನನಗೆ ಬೇಜಾರಂತೂ ಮಾಡಲ್ಲ. ನೀವೇನಾದರೂ ಕಮೆಂಟ್ ಮಾಡಿ, ಆಲ್ ಕಮೆಂಟ್ಸ್ ಆರ್ ವೆಲ್ಕಮ್ ಟು ಮೀ. ಸೊ ಯಾವುದಾದ್ರೂ ಹಾಕಿ, ಏನಾದರೂ ಹಾಕಿ, ತೊಂದರೆನೇ ಇಲ್ಲ. ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಸೊ ಇಷ್ಟವಾದವರು ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದರೆ ತೊಂದರೆ ಇಲ್ಲ. ಸೊ ಆದಷ್ಟು ಇನ್ಫಾರ್ಮೇಷನ್ನ ಗೇನ್ ಮಾಡಿಕೊಂಡು ನೆಗೆಟಿವ್ ಥಿಂಕಿಂಗ್ ಮಾಡ್ದಂಗೆ ಪಾಸಿಟಿವ್ ವೇನಲ್ಲಿ ಮೂವ್ ಆಗ್ತಾ ಹೋಗಿ. ಒಟ್ಟಿಗಂತೂ ನಿಮಗೆ ನನ್ನ ಒಂದು ಇಂಟೆನ್ಷನ್ ಏನಂದರೆ, ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು, ನಿಮ್ಮ ಕೆರಿಯರು ಕೈಯಿಂದ ಜಾರಬಾರ್ದು. ಆದಷ್ಟು ಮಾಹಿತಿನ ಕೊಟ್ಟರೆ ನೀವು ಅದರಿಂದ ಏನಾಗ್ತೀರಾ, ಅವೇರ್ ಆಗ್ತೀರಾ, ಹಾಗೂ ನಿಮ್ಮ ಒಂದು ಪಾತ್ರನ ನೀವು ಹುಡ್ಕೊಳ್ತಾ ಹೋಗ್ತೀರ ಅಂತ ಅನ್ನೋ ಉದ್ದೇಶದಿಂದ ಈ ಒಂದು ವೀಡಿಯೋಸ್ನ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಭಾಳಷ್ಟು ಜನ ಸೆಲೆಕ್ಷನ್ ಆಗಿದ್ರೆ ಅವ್ರ ಕಡೆಯಿಂದ ನನಗೆ ಮೆಸೇಜಸ್ ಏನು ಬರುತ್ತೆ ಅಂದರೆ, ವೀಡಿಯೋಸ್ನ ಮಾಡೋಕ್ಕೆ ಹೋಗಬೇಡಿ, ಅಪ್ಲೋಡ್ ಮಾಡಬೇಡಿ, ಯಾಕಂದರೆ ರೀ ಎಕ್ಸಾಮ್ ಆಗಲ್ಲ, ನಮ್ಮ ಕಡೆಗೆ ಬರುತ್ತೆ. ಒಳ್ಳೇದು, ಯಾವುದೇ ಬಂದರೂ ಒಳ್ಳೇದೇ. ನಿಮ್ಮ ಕಡೆಗೆ ಬಂದು ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಟ್ಟರು ನಮ್ಮೆಲ್ಲರಿಗೂ ಖುಷಿನೇ, ನನಗೂ ಖುಷಿನೇ. ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರೂ ಖುಷಿಯಾಗಿರ್ತಾರೆ. ಯಾಕಂದರೆ ಒಂದಿಷ್ಟು ಜನರದ್ದು ಲೈಫ್ ಸೆಟ್ಲ್ ಆಗುತ್ತೆ ಅಂತೇಳಿ. ಇನ್ ಕೇಸ್ ಅದಾಗಲಿಲ್ಲ ಅಂತ ಅನ್ನೋ ಸಂದರ್ಭದಲ್ಲಿ ಈ ಒಂದು ಪಾಯಿಂಟ್ಸು ನಿಮ್ಗೆ ಯೂಸ್ ಆಗ್ಬೋದು. ಇನ್ ಕೇಸ್ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಬರಲಿಲ್ಲ, ರೀ ಎಕ್ಸಾಮೇ ಆಗೋಯಿತು, ಸುಪ್ರೀಂ ಕೋರ್ಟಲ್ಲಿ ನೀವು ರಿಪಿಟೇಷನ್ ಆಯಿತು, ಕ್ಯಾನ್ಸಲ್ ಆಯಿತು, ಡಿಸ್ಮಿಸ್ ಆಯಿತು, ಅಥವಾ ಅಲ್ಲೂ ರೀ ಎಕ್ಸಾಮೇ ಅಂತ ಫೈನಲ್ ಡಿಸಿಷನ್ ಬಂತಂದರೆ, ಆಗ ನಾನು ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಯೂಸ್ ಆಗುತ್ತೆ. ಓಕೆನಾ? ಸೊ ಏನಂದರೆ, ಪ್ರಿಪರೇಷನ್ ಮಾಡ್ಕೊಳ್ತಾ ಹೋಗಿ, ರೀ ಎಕ್ಸಾಮ್ ಆಗುತ್ತೆ ಅನ್ನೋ ಉದ್ದೇಶದಿಂದನೇ ಪ್ರಿಪೇರ್ ಆಗ್ತಾ ಹೋಗಿ. ಆಗಲಿಲ್ಲ ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ, ಆಯಿತು ಅಂತಂದರೆ ಪ್ರಿಪರೇಷನ್ ಮಾಡ್ಕೊಳ್ತಿರ್ತಾರೆ, ಎಕ್ಸಾಮ್ ಇವತ್ತಿಲ್ಲ ನಾಳೆ ಕ್ಲಿಯರ್ ಮಾಡ್ಕೊಳ್ತಾರೆ. ಯಾರು ಹಾರ್ಡ್ ವರ್ಕ್ ಮಾಡ್ತಾರ ಅವ್ರದ್ದು 100% ಪ್ರಿವೈಲ್ ಆಗೇ ಆಗುತ್ತೆ. ಭಾಳಷ್ಟು ಜನ ಇಲ್ಲೇನೆಂದರೆ, ಸರ್ ನಮಗೆ ರೀ ಎಕ್ಸಾಮ್ ಅಂದರೆ ನಾವು ಶಾರ್ಟ್ ಲಿಸ್ಟ್ ಆಗಲ್ವೇನೋ, ಫಸ್ಟ್ ಲಿಸ್ಟಲ್ಲಿ ಬಂದಿದ್ವಿ, ಈಗಾಗಲೇ ನಾವು ಹಾರ್ಡ್ ವರ್ಕ್ ಮಾಡಿದ್ವಿ, ಮತ್ತೆ ನೆಕ್ಸ್ಟ್ ಲಿಸ್ಟಲ್ಲಿ ಬರ್ತೀವೋ ಇಲ್ಲೋ ಅಂತ ಡೌಟ್ ಇಟ್ಕೊಳ್ಕೋಬೇಡಿ. ನಿಮ್ಮ ಕೆಲಸ ನಿಮ್ಮನ್ನು ಯಶಸ್ಸುಗಳಿಸುತ್ತೆ. ಪ್ರಿಪೇರ್ ಆಗ್ತಾಯಿರ್ರಿ, ಪ್ರಿಪೇರ್ ಆಗ್ರಿ, ನಾಳೆ ಎಕ್ಸಾಮ್ ಬರುತ್ತೆ, ಚೆನ್ನಾಗಿ ಅಟೆಂಡ್ ಮಾಡಿ, ಕ್ಲಿಯರ್ ಆಗೇ ಆಗುತ್ತೆ. ಆ ನಂಬಿಕೆ ಮೇಲಿಂದನೇ ಮೂವ್ ಆಗಿ. ಈಗ ಈ ವಿಡಿಯೋದಲ್ಲಿ ನೋಡಿ, KPCL ರೀ ಎಕ್ಸಾಮ್ ಸಂಬಂಧಪಟ್ಟಂತೆ ಇವತ್ತು ಒಂದು ಪ್ರಜಾವಾಣಿಯ ನ್ಯೂಸ್ ಪೇಪರಲ್ಲಿ ಒಂದು ಪ್ರಕಟಣೆ ಬಂದಿದೆ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನನಗೆ ಟೆಕ್ಸ್ಟ್ ಮಾಡಿದ್ದಾರೆ, ಸರ್ ಈ ಒಂದು ಪ್ರಕಟಣೆ ಏನು ನಿಜನಾ, ಇದರ ಪ್ರಕಾರ ರೀ ಎಕ್ಸಾಮ್ ಆದಷ್ಟು ಬೇಗನೆ ಆಗುತ್ತಾ, ಇನ್ನೊಂದೆರಡು ತಿಂಗಳಲ್ಲಿ ಆಗೋಗುತ್ತಾ, ಈ ಥರ ಎಲ್ಲ ಸಾಕಷ್ಟು ಪ್ರಶ್ನೆಗಳ ಕೇಳಿದ್ದಾರೆ. ಸೊ ನೋಡಿ, ಇದು KPCL ಅವರು KEAಗೆ ಏನು ಮಾಡ್ತಾರೆ, ಒಂದು ಲೆಟರ್ನ ಕಳಿಸ್ತಾರೆ ಅಥವಾ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಏನಂತೇಳಿ, ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ ಬಂದಿದೆ, ಆದಷ್ಟು ಬೇಗನೆ ನಮಗೆ ಎಕ್ಸಾಮ್ನ ಮಾಡಿಕೊಡಿ. ಸೊ ಇದೇನು ಎಕ್ಸಾಮ್ ಇರುತ್ತಲ್ಲ, ಇದನ್ನು 3ನೇ ಬಾರಿ ಆಗಿರುತ್ತೆ. ನಿಮಗೆ ಗೊತ್ತಿರಬೇಕು, 2018, 2024, ಈಗ 2025 ಅಥವಾ 26 ಅಂತ ಇಟ್ಕೊಳ್ಬೋದು. ಸೊ ಇದು 1ನೇ ಬಾರಿ, 2ನೇ ಬಾರಿ, 3ನೇ ಬಾರಿಗೆ ಕೈ ಹಾಕಿದ್ದಾರೆ ನಮ್ಮ KEAದವರು. ಅವರು ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ, ಇಷ್ಟು ಟೈಮ್ ತೊಗೊಳ್ತಾ ಇರಲಿಲ್ಲ. ಕರೆಕ್ಟಾಗಿ ಮಾಡದೇ ಇರೋ ಕಾರಣದ, ಅವರ ಒಂದು ಡ್ಯೂಟಿ ಅವರು ಮಾಡದೇ ಇರೋ ಕಾರಣದ ಈ ಒಂದು ಸಮಸ್ಯೆಗಳು ಸ್ಟೂಡೆಂಟ್ಸು ಫೇಸ್ ಮಾಡಬೇಕಾಗ್ತಿದೆ. ಸೊ ನೋಡಿ, ಇದು ನಿಮಗೆ KPCL ಅವರು KE ಅವ್ರಿಗೆ ಕೇಳಿರ್ತಾರೆ, ಆದಷ್ಟು ಬೇಗನೆ ಎಕ್ಸಾಮ್ ಮಾಡ್ಕೊಳ್ಳಿ ಅಂತೇಳಿ. ಈ ಒಂದು ನ್ಯೂಸ್ ಪೇಪರಲ್ಲಿ ಅದೇ ಇರೋದು. ಸೊ ಆದಷ್ಟು ಬೇಗನೆ ಮಾಡಿಕೊಡಿ ಅಂತಂತಂದರೆ, ಇಲ್ಲಿ
ಆದಷ್ಟು ಟೈಮ್ನ ನೋಡ್ತಾರೆ. ಇಲ್ಲಿ ಭಾನುವಾರ ಅವರಿಗೆ ಟೈಮ್ ಇರಬೇಕು, ಭಾನುವಾರ ಸಿಕ್ಕರೆ ಆ ಒಂದು ಭಾನುವಾರದಿಂದ ನಿಮಗೆ ಪರೀಕ್ಷೆನ ಮಾಡಿಕೊಡ್ತಾರೆ, ಬೇರೆ ಯಾವುದೇ ದಿನ ಮಾಡಿಕೊಡಲ್ಲ. ಯಾಕಂದರೆ ಈಗಾಗಲೇ 8 ವರ್ಷ ಆಗಿರೋ ಕಾರಣದಿಂದ ಎಲ್ಲರೂ ಕೆಲಸದಲ್ಲಿ ಇರ್ತೀರಾ, ವರ್ಕಿಂಗ್ ಎಂಪ್ಲಾಯೀಸ್ ಇರ್ತೀರಾ. ಸೊ ನಿಮಗೆ ಸಂಡೇ ಮಾತ್ರ ಲೀವ್ ಸಿಗುತ್ತೆ, ಹಾಗಾಗಿ ಸಂಡೇನೇ ನಿಮಗೆ ಈ ಎಕ್ಸಾಮ್ನ ಕಂಡಕ್ಟ್ ಮಾಡಿಕೊಡ್ತಾರೆ. ಈ ಒಂದು ನ್ಯೂಸ್ ಪೇಪರ್ನ ನೀವು ಓದಿದ್ರೆ ಇದರಲ್ಲಿ ನಿಮಗೆ ಸಿಗುವಂಥ ಪಾಯಿಂಟ್ಸ್ ಏನೇನು ಅಂತಂದರೆ, ನೋಡಿ ಆದಷ್ಟು ಬೇಗನೆ ಎಕ್ಸಾಮ್ ಕಂಡಕ್ಟ್ ಮಾಡಿಕೊಡಿ ಅಂತಂದಿದ್ರೆ 2 to 3 months ಆಗ್ಬೋದು. 2 months ಯಾಕಂದರೆ ಈಗಾಗಲೇ ನಿಮಗೆ ಜಡ್ಜ್ಮೆಂಟ್ ಬಂದು 1 month 1.5 month ಆಗಕ್ಕೆ ಬಂತು, ಇನ್ನೊಂದು 2.5 months ಇದೆ. ಸೊ 2.5 monthsಲ್ಲಿ ಇವರು ಎಕ್ಸಾಮ್ ಮಾಡಿಕೊಡ್ಬೇಕು. ಇಲ್ಲಿ ಇನ್ನೊಂದು ಏನು ಸಮಸ್ಯೆ ಬಂದಿದೆ ಅಂದರೆ ಕೆ ಅವರಿಗೆ KPCL ಅವರಿಗೆ ಸುಪ್ರೀಂ ಕೋರ್ಟಲ್ಲಿ ರಿವ್ಯೂ ಪಿಟಿಷನ್ ಇರೋ ಕಾರಣದ ಅವರು ಒಂದು ಸ್ವಲ್ಪ ಹಿಂದೇಟ್ ಹಾಕಿದ್ದಾರೆ ಆದಷ್ಟು ಡೇಟ್ ಕೊಟ್ಟು ಕ್ಲಿಯರ್ ಮಾಡೋದಕ್ಕೆ. ಬಟ್ ಆದರೂ ಇವತ್ತಿಲ್ಲ ನಾಳೆ ಅದು ಡಿಸ್ಮಿಸ್ ಆಗೋಗುತ್ತೆ. ಸೊ ನಿಮಗೆ ಎಕ್ಸಾಮ್ ಬರುವಂಥ ಸಾಧ್ಯತೆಗಳೇ ಬಹಳ ಇರುವ ಕಾರಣದಿಂದ ಪ್ರಿಪೇರ್ ಆಗಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡಿಸೆಂಬರ್ ಎಂಡ್ ಒಳಗಡೆ ಕೇಸ್ ಕ್ಲಿಯರ್ ಆಯ್ತಂದರೆ ಫೆಬ್ರವರಿ ಒಳಗಡೆ ಎಕ್ಸಾಮ್ಸ್ ಇರುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. 100ಗೆ 99% ನಿಮಗೆ ಫೆಬ್ರವರಿಯಲ್ಲಿ ಆಗ್ಬೋದು. ಇನ್ ಕೇಸ್ ಡಿಸೆಂಬರಲ್ಲೂ ಇದೇನು ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ ಫೈಲ್ ಮಾಡಿದಾರಲ್ಲ ಅದು ಕ್ಲಿಯರ್ ಆಗಲಿಲ್ಲ, ಜನವರಿಗೋ ಫೆಬ್ರವರಿಗೋ ಹೋಯಿತು ಅಂತಂದರೆ ಎಕ್ಸಾಮ್ 100% ಏಪ್ರಿಲ್ ಮೇ ಜೂನ್ ಈ 3 ತಿಂಗಳಲ್ಲಿ ಆಗುವ ಸಾಧ್ಯತೆಗಳು 50% ಮಾತ್ರ. ಆಗಸ್ಟಲ್ಲಿ 100ಗೆ 100% ಎಕ್ಸಾಮ್ನ ಕಂಪ್ಲೀಟ್ ಮಾಡಿಬಿಡ್ತಾರೆ. ಯಾಕಂದರೆ ಅವ್ರದ್ದಿರೋ ಸ್ಟ್ರಾಟಜಿನೇ ಆ ಥರ ಇರುತ್ತೆ KEAದವ್ರದ್ದು. ಯಾಕಂದರೆ ಆ ಸಮಯದಲ್ಲಿ ಮಾತ್ರ ಅವರು ಫ್ರೀಯಾಗಿ ಅವೈಲೇಬಲ್ ಇರ್ತಾರೆ, ಇನ್ನು ಉಳಿಕಿರೋ ಟೈಮಲ್ಲಿ ಬ್ಯುಸಿ ಆಗಿರೋ ಕಾರಣದಿಂದ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, DCT ಅವರೇ ಮಾಡಿಕೊಡ್ಬೇಕು, PUC ಎಕ್ಸಾಮ್ಸ್ ಅವರೇ ಮಾಡಿಕೊಡ್ಬೇಕು, KSET ಅವರೇ ಮಾಡಿಕೊಡ್ಬೇಕು, KSET ಡಿಪ್ಲೊಮಾದವ್ರಿಗೆ ಇಂಜಿನಿಯರಿಂಗಿಗೆ ಮತ್ತು ಮೆಡಿಕಲ್ಗೆ ಕೌನ್ಸಿಲಿಂಗ್ನೂ ಮಾಡಿಕೊಡ್ಬೇಕು. ಹಾಗಾಗಿ ಸಾಕಷ್ಟು ವರ್ಕ್ ಶೆಡ್ಯೂಲಲ್ಲಿ ಬ್ಯುಸಿ ಆಗಿರೋ ಕಾರಣದಿಂದ ಅವರು ಏಪ್ರಿಲ್ ಮೇ ಜೂನ್ ಈ ಟೈಮಲ್ಲಿ ಸಿಗುವಂಥ ಚಾನ್ಸಸ್ಸು ಭಾಳ ಕಮ್ಮಿ. ಇನ್ನು ಏನೇ ಮಾಡಿದ್ರು ಜುಲೈ ಅಥವಾ ಆಗಸ್ಟ್ ಈ 2 ತಿಂಗಳಲ್ಲೇ ಮಾಡಿಕೊಡ್ಬೇಕಾಗುತ್ತೆ. ಅದಾಗಿ ನಂತರ ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಿದೆ ಅಂತಂದರೆ, ಇಲ್ಲಿ ವೇಕೆನ್ಸೀಸ್ನ ನೋಡಿ ನೀವು ಏನು ಸರ್ 404 ಇದಲ್ಲ ಅಂತ ಅನ್ಬೋದು. ಬಟ್ ಇದು 622 ಇದು ಯಾಕೋ ಪ್ರಜಾವಾಣಿಯವರು ಪ್ರೀವಿಯಸ್ ಆಗಿ ಅವರ ಒಂದು ಪತ್ರಿಕೆಯಲ್ಲಿ ಕರೆಕ್ಷನ್ ಮಾಡಿಲ್ಲ. ಅಟ್ಲೀಸ್ಟ್ ಈ ಸಲ ಆದರೂ ಕರೆಕ್ಟ್ ಮಾಡಬೇಕಾಯಿತು, ಮಾಡಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಆದರೂ ಕರೆಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ರಾಂಗ್ ಮಿಸ್ಟೇಕ್, ಪ್ರಿಂಟ್ ಮಿಸ್ಟೇಕ್ ಅಂತ ಅಂದ್ಕೊಳ್ಳಿ. 622 ವೇಕೆನ್ಸೀಸ್ಗೆ ಇದು ನ್ಯೂಸ್ ಪೇಪರ್ ಕೊಟ್ಟಿರೋದು, ಏನು ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಇಲ್ಲೇನಪ್ಪ ಅಂತಂದರೆ ಈ ಒಂದು ನೋಟಿಫಿಕೇಷನ್, ಈ ಒಂದು ಸರ್ಕ್ಯುಲರ್ ಓದೋದ್ರಿಂದ ಅಥವಾ ಇನ್ನು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಪ್ರಕಟಣೆ ಓದೋದ್ರಿಂದ ನಿಮ್ಗೇನು ಗೊತ್ತಾಗುತ್ತೆ ಅಂದರೆ 2024 ಆಸ್ಪಿರೆಂಟ್ಸ್ ಮಾತ್ರ ಅಟೆಂಡ್ ಮಾಡಬೇಕಾ ಅಂತ ಅನ್ನೋದು ಪ್ರಶ್ನೆ ಬರುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ 2024ರಲ್ಲಿ ಅಟೆಂಡ್ ಮಾಡಿರುವಂಥ ಮಾಹಿತಿ ಕಲೆಕ್ಟ್ ಮಾಡ್ತಿದ್ವಿ ಅಂತ ಹೇಳಿದರೆ ಆಗಲಿ, 2024ರಲ್ಲಿ ಬರೆದಿರೋರ್ಗೆ ಮಾತ್ರ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಅದೂ ಒಂದು ಕ್ವಶನ್ ಮಾರ್ಕ್ ಇದೆ. ನಾನು ಹೇಳ್ತಾ ಇಲ್ಲ ಎಲ್ಲರಿಗೂ ಕೊಡಬೇಕು ಅಂತಲೂ ನಾನು ಹೇಳ್ತಿಲ್ಲ, ಬರೀ ಇವ್ರಿಗೆ ಕೊಡಬೇಕು ಅಂತಲೂ ಹೇಳ್ತಿಲ್ಲ. ಇದನ್ನು KEAದವರು ಅಥವಾ KPCL ಅವರು ಇದರ ಒಂದು ಕ್ಲಾರಿಟಿನ ಕೊಡಬೇಕು. ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತಾರೆ. ಅದಾಗಿ ನಂತರ ಈ ಒಂದು ನ್ಯೂಸ್ ಪೇಪರಲ್ಲಿ ಓದೋದ್ರಿಂದ ನಿಮ್ಗೆ ಇನ್ನೊಂದು ಏನು ಗೊತ್ತಾಗುತ್ತೆ ಅಂದರೆ, ಈ ಸಲ ಕಂಡಕ್ಟ್ ಮಾಡೋ ಎಕ್ಸಾಮ್ ಅಂದರೆ 3ನೇ ಬಾರಿ ಏನು ಕಂಡಕ್ಟ್ ಮಾಡ್ತಾರಲ್ಲ ಆ ಟೈಮ್ಗೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಏನಿರುತ್ತೆ? ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಪಾಸಿಟಿವ್ ಮಾರ್ಕಿಂಗಿಗೆ ಕಂಡಕ್ಟ್ ಮಾಡಲ್ಲ, ನೆಗೆಟಿವ್ ಮಾರ್ಕಿಂಗಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಈ ಒಂದು ಪತ್ರಿಕೆ ಓದೋದ್ರಿಂದ ನಿಮಗೆ ಈ ಒಂದು ಪಾಯಿಂಟು ನಿಮ್ಗೆ ಗೊತ್ತಾಗುತ್ತೆ. ಅದಾಗಿ ನಂತರ ಏನು ಎಕ್ಸಾಮ್ ಫಾರ್ಮೇಟ್ ಇದೆ, ಪ್ರೀವಿಯಸ್ ಆಗಿ ಏನು ಎಕ್ಸಾಮ್ ಫಾರ್ಮೇಟ್ ಕಂಡಕ್ಟ್ ಮಾಡಿದ್ರು ಆ ಎಕ್ಸಾಮ್ ಫಾರ್ಮೇಟಲ್ಲಿ ಏನಾದರೂ ಚೇಂಜ್ ಇದೆಯಾ ಅಂತ ಕೇಳಿದ್ರೆ ಏನೂ ಚೇಂಜ್ ಇರಲ್ಲ. ಈ ಒಂದು ನ್ಯೂಸ್ ಪೇಪರಲ್ಲಿ ಕೊಟ್ಟಿರೋ ಪ್ರಕಟಣೆ ಓದೋ ಪ್ರಕಾರ ನಿಮಗೇನು ಗೊತ್ತಾಗುತ್ತೆ ಅಂದರೆ, ಕಳೆದ ಬಾರಿ ಕಂಡಕ್ಟ್ ಮಾಡಿರೋ ಎಕ್ಸಾಮ್ ಪ್ಯಾಟರ್ನ್ ಪ್ರಕಾರನೇ ಈ ಸಲನೂ ಕಂಡಕ್ಟ್ ಮಾಡ್ತಾರೆ. ಅಂದರೆ ಅರ್ಥ 2010 VTU ಸಿಲೆಬಸ್, 2010 DTE ಸಿಲೆಬಸ್ ಪ್ರಕಾರ ನಿಮಗೆ AE JE ಎಕ್ಸಾಮ್ಸ್ಗೆ ಕಂಡಕ್ಟ್ ಮಾಡ್ತಾರೆ. BSc ಅಂದರೆ ಕೆಮಿಸ್ಟ್ರಿ ಕೆಮಿಕಲ್ ಸೂಪರ್ವೈಸರ್ಸ್ಗೆ ಏನು ನೋಟಿಫಿಕೇಷನ್ ಕೊಟ್ಟಿದ್ರು ಅದ್ರ ಪ್ರಕಾರನೇ ಕಂಡಕ್ಟ್ ಮಾಡ್ತಾರೆ. ಇನ್ನು ಕೆಲವರಿಗೆ ಡೌಟ್ ಏನಿದೆ ಅಂದರೆ, ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ಡೌಟ್ ಇದೆ. ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕು. ಯಾರು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರೋರು ಬಿಟ್ಟು ಥರ್ಡ್ ಲ್ಯಾಂಗ್ವೇಜ್ ಓದಿದ್ರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕಾಗುತ್ತೆ. ಇನ್ ಕೇಸ್ ಹೊರನಾಡು ಕನ್ನಡಿಗರು, ಆಂಧ್ರದವರು, ತೆಲಂಗಾಣದವರು, ತಮಿಳ್ನಾಡವರು ಯಾರಾದರೂ ಇದ್ದರೆ ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಬೇಕಾಗುತ್ತೆ. ಅದು ಯಾವ ಫಾರ್ಮೆಟಲ್ಲಿರುತ್ತೆ? 150 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ MCQs, ಅದರಲ್ಲಿ 50 ಮಾರ್ಕ್ಸ್ ಕಂಪಲ್ಸರಿ ಬರಬೇಕು. ಓಕೆನಾ? ಇದು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಇರುತ್ತೆ. ಇನ್ ಕೇಸ್ ನೀವು ಏನಾದರೂ ಕನ್ನಡ 1 to 10th ಕನ್ನಡ ಮೀಡಿಯಮ್ ಓದಿದ್ದೀನಿ ಅಥವಾ 1 to 10th ಒಳಗಡೆ ಕನ್ನಡ ನಾನು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದೀನಿ ಅಂದರೆ ಅಂಥ ಆಸ್ಪಿರೆಂಟ್ಸು ಕಂಪಲ್ಸರಿ ಕನ್ನಡ ಎಕ್ಸಾಮಿಂದ ಎಕ್ಸ್ಕ್ಲೂಷನ್ ಇರುತ್ತೆ, ಅವರು ಬರೆಯುವಂಥ ಅವಶ್ಯಕತೆ ಇರಲ್ಲ. ಓಕೆ, ಇನ್ನು ಉಳಿಕಿರೋರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲೇಬೇಕಾಗಿರುತ್ತೆ. ಅದೊಂದು ಡೌಟ್ ಕ್ಲಿಯರ್ ಮಾಡ್ಕೊಂಬಿಡಿ. ಅದಾಗಿ ನಂತರ ನಿಮಗೆ ಇನ್ನು ಎಕ್ಸಾಮ್ ಫಾರ್ಮೇಟಲ್ಲಂತೂ ಏನೂ ಚೇಂಜ್ ಇಲ್ಲ, ಟೆಕ್ನಿಕಲ್ ಪೇಪರೇ ಆಗಿರುತ್ತೆ. ಸೊ ಅದೇ ಟೆಕ್ನಿಕಲ್ ಸಿಲೆಬಸ್ ಪ್ರಕಾರ ನೀವು ಪ್ರಿಪೇರ್ ಆಗ್ತಾ ಹೋಗ್ಬೋದು. ಇದು ಬಿಟ್ಟು ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ನಿಮಗೆ ಇದು ಇನ್ ಕೇಸ್ ಏನಾದರೂ ಡಿಸೆಂಬರ್ ಒಳಗಡೆ ಕ್ಲಿಯರ್ ಆಯ್ತು ಅಂದರೆ ಹೇಳಿದ್ನಲ್ವ, ಫೆಬ್ರವರಿಯಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗೋ ಸಾಧ್ಯತೆಗಳು ಭಾಳ ಇರುತ್ತೆ. ಇನ್ ಕೇಸ್ ನವಂಬರಲ್ಲೇ ಕ್ಲಿಯರ್ ಆಯಿತು, ನವಂಬರಲ್ಲಿ ಕ್ಲಿಯರ್ ಆಗೋ ಸಾಧ್ಯತೆಗಳು ಭಾಳ ಕಮ್ಮಿ ಇದೆ. ಓನ್ಲಿ 30 to 40% ಅನ್ಬೋದು. ಇದು ಭಾಳ ಕಮ್ಮಿ ಚಾನ್ಸಸ್, ನವಂಬರಲ್ಲಿ ಕ್ಲಿಯರ್ ಆಗಲ್ಲ. ಡಿಸೆಂಬರ್ 20th ವೆಯ್ಟ್ ಮಾಡಿ. ಅಷ್ಟರೊಳಗಡೆ ಇದು ಅಟ್ಲೀಸ್ಟ್ ಒಂದು 50% ಆದರೂ ಕೇಸ್ ಏನಂತ ಗೊತ್ತಾಗ್ಬಿಟ್ಟಿರುತ್ತೆ. ಅದಾಗಿನ ನಂತರ ನೀವು ಏನು ಮಾಡಬೇಕಂತ ಕ್ಲಿಯರಾಗಿ ಡಿಸೈಡ್ ಮಾಡ್ಬೋದು. ಯಾಕಂದರೆ ಕೆಲವರು ನನಗೆ ಕೋರ್ಸ್ ಬಗ್ಗೆ ಕೇಳ್ತಾಯಿದ್ದಾರೆ. ಕೋರ್ಸ್ ಬಗ್ಗೆ ಅಂತ ಬಂದಾಗ ಆ ಒಂದು ಪಾಯಿಂಟ್ಸ್ನ ನೋಡಿಕೊಂಡು ಡಿಸೈಡ್ ಮಾಡಿ. ಯಾಕಂದರೆ ನಿಮಗೆ ಡಿಸಿಷನ್ ಬಂದಿದ್ದೆ ನೀವು
ಪ್ರಾಪರ್ ಮಾಡ್ಬೋದು. ಇಲ್ಲ ಸರ್ ನನಗೆ ಬೇರೆ ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ತೀನಿ, ಫಾರ್ ಎಕ್ಸಾಂಪಲ್ ಈಗ ನೋಡಿ BWSSB ಬೆಂಗಳೂರು ಜಲಮಂಡಳಿನಲ್ಲಿ ನಿಮಗೆ ವೇಕೆನ್ಸೀಸ್ ಬಂದಿದೆ, ಜೂನಿಯರ್ ಇಂಜಿನಿಯರ್ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್. ಸೊ ಈ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಹೋದರೆ ನಿಮಗೆ KPCL ಯೂಸ್ಫುಲ್ ಆಗೇ ಆಗುತ್ತೆ ಅಲ್ವಾ. ಹಾಗಾಗಿ ಯಾರೆಲ್ಲ KEAಗೆ ಅಪ್ಲೈ ಮಾಡಿರ್ತೀರಲ್ವ ಅವ್ರಿಗೆಲ್ಲರಿಗೂ ಎಲಿಜಿಬಿಲಿಟಿ ಇರುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿರಬೇಕು 38 ಇಯರ್ಸು ಜನರಲ್ ಮೆರಿಟ್ ಅವ್ರು ಕೊಟ್ಟಿದ್ದಾರೆ, 41 ಇಯರ್ಸು OBC ಅವ್ರು ಕೊಟ್ಟಿದ್ದಾರೆ ಎಲಿಜಿಬಿಲಿಟಿ, 43 ಇಯರ್ಸು SC/ST ಕೊಟ್ಟಿದ್ದಾರೆ ಅಲ್ವಾ, SC/STಗೆ ಯಾವುದರಲ್ಲಿ BWSBನಲ್ಲಿ. ಸೊ KPCLಗೆ ಅಪ್ಲೈ ಮಾಡಿರೋ ಆಸ್ಪಿರೆಂಟ್ಸು ಈ ಏಜ್ ಕ್ರಾಸ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಜನರಲ್ ಮೆರಿಟ್ ಅವ್ರು ಏನಾರ ಕ್ರಾಸ್ ಆಗಿದ್ದರೆ ಅದು ಬ್ಯಾಡ್ ಲಕ್ ಅಂತ ಅಂದ್ಕೊಳ್ಬೇಕು. ಯಾರೆಲ್ಲ ಈ ಎಲಿಜಿಬಿಲಿಟಿ ಮೀಟ್ ಆಗ್ತಿದ್ದಾರೆ, ನಿಮ್ಗೆ ಇನ್ನೂ ಎಲಿಜಿಬಿಲಿಟಿ ಇದೆ, BWSಗೆ ಅಪ್ಲೈ ಮಾಡಿ ಇಲ್ಲಿ ಪ್ರಿಪೇರ್ ಆಗಿ. ಸೊ ನಿಮಗೆ KPCLಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ. ಸೊ ನಾವೇನು ಕೋರ್ಸ್ ಮಾಡ್ತಿರ್ತೀವಲ್ಲ ಅದು BWSBಗೂ ಯೂಸ್ಫುಲ್ ಆಗೋಂಥ ಕೋರ್ಸೇ ಆಗಿರುತ್ತೆ. ಜೂನಿಯರ್ ಇಂಜಿನಿಯರ್ದು ಅಸಿಸ್ಟೆಂಟ್ ಇಂಜಿನಿಯರ್ಗೂ ನಮ್ಮ ಕಡೆ ಕೋರ್ಸ್ ಅವೈಲೇಬಲ್ ಇದೆ. ಸೊ AEಗೆ JEಗೆ ನೀವು ಆ ಕೋರ್ಸ್ನ ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ನೀವು ಇನ್ ಕೇಸ್ ಈಗ ಕೋರ್ಸ್ ತೊಗೊಂಡ್ರು ನಿಮಗೆ KPCL ಎಕ್ಸಾಮ್ಗೆ ಹೋದ್ರೂ ಅನುಕೂಲ ಆಗುತ್ತೆ. ಸೊ ನೀವು ಡಿಸಿಷನ್ ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಸೊ ಈ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಟ್ಕೊಂಡು ನೀವು ಡಿಸೈಡ್ ತೊಗೊಳ್ಬೋದು ಇನ್ ಕೇಸ್ ನೀವು ಎಲಿಜಿಬಿಲಿಟಿ ಇತ್ತಂದರೆ. ಇನ್ ಕೇಸ್ ಎಲಿಜಿಬಿಲಿಟಿ ಇಲ್ಲ ಅಂತಂದಾಗ ಕೋರ್ಸ್ ಜಾಯ್ನ್ ಆಗಬೇಕು, ಕೋರ್ಸ್ ತೊಗೊಳ್ಬೇಕಂತನ್ನೋರು ಅಟ್ಲೀಸ್ಟ್ ಡಿಸಿಷನ್ ಬರೋವರೆಗೂ ಆದರೂ ವೆಯ್ಟ್ ಮಾಡಿ. ನೆಕ್ಸ್ಟ್ ನಾನು ಏನು ವೀಡಿಯೋ ಅಪ್ಲೋಡ್ ಮಾಡ್ತೀನಲ್ಲ KPCLದು ಸುಪ್ರೀಂ ಕೋರ್ಟಲ್ಲಿ ಆಗಿರುವಂಥ ಡಿಸಿಷನ್ ಪ್ರಕಾರನೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋದಲ್ಲಿ ನಿಮಗೆ ಅಟ್ಲೀಸ್ಟ್ 50 to 80% ಕ್ಲಾರಿಟಿನ ಕೊಟ್ಟಿರ್ತೀನಿ, ಇದೇನು ಎಕ್ಸಾಮ್ ನಡೆಯುತ್ತಾ ಇಲ್ಲ ಅನ್ನೋದು. ಈಗ ಭಾಳಷ್ಟು ಜನ ಅಂದ್ಕೊಂಡಿರಬೇಕು ನ್ಯೂಸ್ ಪೇಪರ್ ಬಂದುಬಿಟ್ಟಿದೆ 100% ಎಕ್ಸಾಮ್ ಆಗುತ್ತೆ ಅಂತೇಳಿ. ಇದು ತಪ್ಪು ಕಲ್ಪನೆ. ಯಾಕಂದರೆ ಇದು ಅವ್ರಿಗೆ ಮಾಡ್ತಿರೋ ಕೆಲಸ. KPCL ಅವರು ಕೋರ್ಟ್ ಡೈರೆಕ್ಷನ್ ಪ್ರಕಾರ ತೊಗೊಂಡಿರೋ ಸ್ಟೆಪ್ ಇದಷ್ಟೇ. ನ್ಯೂಸ್ ಪೇಪರ್ ಅವ್ರಿಗೆ ಪ್ರಕಟಣೆ ಕೊಟ್ಟಿದ್ದಾರೆ, ಈಗ ಮಾಡ್ತಿದ್ದೀವಿ ಈ ಥರ ಹೇಳಿ ಅಂತಂತೇಳಿ. ಇನ್ನು ಅದು ಬಿಟ್ಟು 50% ಇದು ಸ್ಟೆಪ್ ಮಾಡಿರೋದು. ಇನ್ನು 50% ಎಲ್ಲಿದೆ ಅಂದರೆ ಸುಪ್ರೀಂ ಕೋರ್ಟಿನ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ KPCL ಆಗಲಿ ವೆಬ್ಸೈಟ್ ಆಗಲಿ, KPCL ಅಫಿಷಿಯಲ್ ವೆಬ್ಸೈಟಲ್ಲಿ ಅಥವಾ KE ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ರ ಬಗ್ಗೆ ಎಲ್ಲೂ ನಿಮಗೆ ಮಾಹಿತಿ ಕೊಟ್ಟಿಲ್ಲ ಅಲ್ವಾ. ಇದು ಬರೀ ನಿಮಗೆ ನ್ಯೂಸ್ ಪೇಪರಲ್ಲಿ ನೋಡ್ತಿರೋಂಥ ಇನ್ಫಾರ್ಮೇಷನ್ ಇದು. KPCL ವೆಬ್ಸೈಟು ಅಥವಾ KE ವೆಬ್ಸೈಟಲ್ಲಿ ಅಫಿಷಿಯಲ್ ಆಗಿ ಯಾವಾಗ ಬರುತ್ತೆ ಆಗಲೇ ಇದು 100% ಎಕ್ಸಾಮ್ ಕನ್ಫರ್ಮ್ ಆದಂಗೆ. ಬಟ್ ಅಲ್ಲಿವರೆಗೂ ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಕೂತ್ಕೊಳ್ಳೋಕೆ ಹೋಗಿ ಎಕ್ಸಾಮ್ ಆಗುತ್ತೋ ಇಲ್ಲೋ ಅಂತ. ಇಲ್ಲಿ ನೋಡಿ ಎಕ್ಸಾಮ್ ಆಗುತ್ತಂತಲೇ ಇಟ್ಕೊಂಡು ಪ್ರಿಪೇರ್ ಆಗಿ. ಯಾಕಂದರೆ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ಸ್ ಬಂದಿರೋ ಕಾರಣದಿಂದ ಮತ್ತೆ ಅದನ್ನು ಚೇಂಜ್ ಮಾಡುವಂಥ ಸಾಧ್ಯತೆಗಳು ಭಾಳ ಕಮ್ಮಿ ಇರುತ್ತೆ. ಇನ್ ಕೇಸ್ ಚೇಂಜ್ ಮಾಡಿದ್ರಂದ್ರೂ ನಿಮಗೆ BWSSB ನೋಟಿಫಿಕೇಷನ್ಗಾದರೂ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂಟಿನಲ್ಲಿ ಇಡಿ, ನಿಮ್ಮ ಪ್ರಿಪ್ರೇಷನ್ ಎಲ್ಲೂ ವೇಸ್ಟ್ ಆಗೋಲ್ಲ. ಸೊ ಈ ಎಕ್ಸಾಮ್ಗೆ ಇನ್ನೊಂದು ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ, KPCLಗೆ BWSBಗೆ. ಸೊ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಯಾವುದೇ ನೆಗೆಟಿವ್ ಥಿಂಕಿಂಗ್ನ ಇಟ್ಕೊಳ್ಕೊಬಿಡಿ. ಎಕ್ಸಾಮ್ ಆಗುತ್ತೋ ಇಲ್ಲೋ ಅನ್ನೋ ಡೌಟಲ್ಲಿ ಇಟ್ಕೊಳ್ಕೊಬಿಡಿ. ನೀವು ಆ ಡೌಟನ್ನು ತೆಗೆಯೋದಕ್ಕೆ ನಾನು ನಿಮಗೆ BWSB ನೋಟಿಫಿಕೇಷನ್ ಬಗ್ಗೆ ಹೇಳ್ತಿರೋದು. BWSBಗೆ ಅಪ್ಲೈ ಮಾಡಿದ್ರೆ ಅಟ್ಲೀಸ್ಟ್ ಈ ಎಕ್ಸಾಮ್ಗಾದರೂ ಪ್ರಿಪೇರ್ ಆಗ್ತಿದ್ದಾರೆ ಅಂತೇಳಿ ಪ್ರಿಪೇರ್ ಆಗ್ತೀರಾ, ಅದು KPCLಗೂ ಯೂಸ್ಫುಲ್ ಆಗುತ್ತೆ. ಓಕೆನಾ. ಸೊ ನಿಮಗೆ ಇದು ಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಇದೇನಿದೆಲ್ಲ ನಿಮಗೆ ಬಂದಿರೋಂಥ ಪೇಪರಲ್ಲಿ ಬಂದಿರುವಂಥ ಒಂದು ಏನಂತೀರ ಇನ್ಫಾರ್ಮೇಷನು, ಅಲ್ಲಿಂದ ನಾನು ಇದು ಕಟ್ ಮಾಡ್ಕೊಂಡಿದ್ದು ಅನ್ನೋದಕ್ಕಿಂತ ನನಗೆ ಸ್ಟೂಡೆಂಟ್ ಸೆಂಡ್ ಮಾಡಿರೋದು. ಪೇಪರಲ್ಲಿ ಬಂದಿರುವಂಥ ಪ್ರಕಟಣೆ ನೋಡೋದಾದರೆ, ಸೊ ಇಲ್ಲಿ ನೋಡ್ತಾ ಇರ್ತೀರ ಪೇಪರಲ್ಲಿ ಬಂದಿರುವಂಥ ಪ್ರಕಟಣೆ ಇದು ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಬಂದಿರುತ್ತೆ. ಸೊ ಇದು ನೋಡಿ ಡೇಟ್ ಕೂಡ ಕೊಟ್ಟಿದ್ದಾನೆ 15 ನವಂಬರು 2025, ಅಂದರೆ ಇವತ್ತೇ ಬಂದಿರೋಂಥ ಒಂದು ನ್ಯೂಸ್ ಇದು. ಸೊ ಪ್ರಜಾವಾಣಿಯವ್ರು ಕೊಡ್ತಿದ್ದಾರೆ ಅಂದರೆ ಸುಮ್ಮನೆ ಏನು ಕೊಟ್ಟಿರಲ್ಲ, ಅವರು KE ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೇ ಕೊಟ್ಟಿರ್ತಾರೆ. ಸುಮ್ಮನೆ ಕೊಟ್ಟರೆ ಇದು ಇನ್ಫಾರ್ಮೇಷನ್ ಮಿಸ್ಲೀಡ್ ಮಾಡ್ತಿದ್ದಾರೆ ಅಂತೇಳಿ ಇವ್ರ ಮೇಲೆ ಕೇಸ್ನೂ ಹಾಕೋ ಸಾಧ್ಯತೆಗಳಿರುತ್ತಲ್ವ. ಹಾಗಾಗಿ ಪ್ರಜಾವಾಣಿ ಹಳೆಯ ಪತ್ರಿಕೆ ಆಗಿರೋ ಕಾರಣದಿಂದ, ಭಾಳಷ್ಟು ಓಲ್ಡೆಸ್ಟ್ ನ್ಯೂಸ್ ಪೇಪರ್ ಆಗಿರೋ ಕಾರಣದಿಂದ ಕೊಟ್ಟಿರೋ ಇನ್ಫಾರ್ಮೇಷನ್ನು ಜೆನ್ಯೂನ್ ಇರುತ್ತೆ. ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ನ ನಂಬಿ ನಂಬ್ಕೊಂಡೇ ನೀವು ಪ್ರಿಪೇರ್ ಆಗಬೇಕು. ಸೊ ಇದನ್ನು ನೀವು ಒಂದು ಏನಂತ ಇಟ್ಕೊಳ್ಬೋದಂದರೆ, ಇನ್ಫಾರ್ಮೇಷನ್ ಏನು ಕೊಡ್ತಿದಾರಲ್ಲ ಅದು ಜೆನ್ಯೂನ್ ಇರುತ್ತೆ, ಸುಳ್ಳು ಮಾಹಿತಿ ಅಂತೂ ಇರಲ್ಲ ಪ್ರಜಾವಾಣಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ. ಹಾಗಾಗಿ ನಿಮಗೆ ನಾನು ಏನು ಹೇಳ್ತಿದ್ದೆ ಅಂದರೆ, ಎಕ್ಸಾಮ್ ಆಗೋ ಸಾಧ್ಯತೆಗಳು ಬಹಳ ಇರುವ ಕಾರಣದಿಂದ ಪ್ರಿಪರೇಷನ್ನ ಕಂಟಿನ್ಯೂಟಿನಲ್ಲಿ ಇಡಿ. BWSSBಗೂ ಯೂಸ್ಫುಲ್ ಆಗುತ್ತೆ ಆ ಪ್ರಿಪರೇಷನು. ಇನ್ ಕೇಸ್ KPCL ನಿಮಗೆ ಬರಲಿಲ್ಲ, ನೋಟಿಫಿಕೇಷನು ಇದಾಯಿತು, ಕ್ಲಿಯರ್ ಆಯಿತು ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ಸ್ನ ಕೊಟ್ಬಿಡಿ ಅಂತ ಹೇಳಿದ್ರು ಅಂದ್ರೂ ನಿಮ್ಮ ಪ್ರಿಪರೇಷನ್ ವೇಸ್ಟ್ ಆಗಲ್ಲ. ಯಾಕಂದರೆ BWSSBಗೆ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ಇದೊಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ನೋಡಿರ್ತೀರ, ಸಾಕಷ್ಟು ಜನರಿಗೆ ಇವಾಗಲೇ ಗೊತ್ತಾಗಿರಬೇಕು. ಭಾಳಷ್ಟು ಸೋಷಲ್ ಮೀಡಿಯಾಸಲ್ಲಿ ಇದು ಸರ್ಕ್ಯುಲೇಟ್ ಆಗಿದೆ. ಒಂದು ನ್ಯೂಸ್ ಪೇಪರಲ್ಲಿ ಕೊಟ್ಟಿರುವಂಥ ಮಾಹಿತಿ ಇದು. ಆ ಒಂದು ಮಾಹಿತಿದು ನಾನು ಏನು ಫಿಸಿಕಲ್ ಕಾಪಿ ಇದೆಲ್ಲ, ಫಿಸಿಕಲ್ ಕಾಪಿಯಿಂದ ಕ್ರಾಪ್ ಆಗಿರುವಂಥ ಏನದು ಡಾಕ್ಯುಮೆಂಟ್ ಅದು ಈ ಡಾಕ್ಯುಮೆಂಟು. ಸೊ ಈ ಡಾಕ್ಯುಮೆಂಟು ಮತ್ತು ಆ ಡಾಕ್ಯುಮೆಂಟ್ ಎರಡು ಒಂದೇ ಆಗಿರುತ್ತೆ. ಸೊ ನಿಮಗೆ ಇನ್ನೂ ಏನಿಲ್ಲ ಅಂತ ಅನಿಸುತ್ತೆ ಈ ಒಂದು ಏನು ಅಪ್ಡೇಟ್ ಬಗ್ಗೆ. ಏನಾದರೂ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಅದಾಗಿ ನಂತರ KPCL BEL ಗೊತ್ತಿರಬೇಕು, ಕೋರ್ಸ್ ಲಾಂಚ್ ಆಗಿರುತ್ತೆ. ಇಂಟ್ರೆಸ್ಟೆಡ್ ಇರೋ ಆಸ್ಪಿರೆಂಟ್ಸು ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡೋದು ಅನ್ನೋದಕ್ಕಿಂತ ಇದು ಏನು ಮಾಡ್ತೀರಾ, ಟೆಕ್ಸ್ಟ್ ಮಾಡಿ ಅಥವಾ ಕಾಲ್ ಆದರೂ ಮಾಡಿ. ನಂಬರ್ ಬಂದು ಇದಕ್ಕೆ ಮಾಡಿ 8861 405848. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಆ ವ್ಯಕ್ತಿ ನಿಮಗೆ ರಿಪ್ಲೈ ಕೊಡ್ತಾರೆ, ಕೋರ್ಸಿನ ಬಗ್ಗೆ ಮಾಹಿತಿನೂ ಕೊಡ್ತಾರೆ.
ಓಕೆನಾ. ಇನ್ ಕೇಸ್ ಏನಾದರೂ ನೀವು ಕೋರ್ಸ್ ಬಗ್ಗೆ ಕೇಳಬೇಕು ಅಂತಂದರೆ 9964600913 ಈ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಬೋದು. ಓಕೆನಾ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.